ಹಳ್ಳಿ ಅಂಗಳದ ಅಂಚಿನಲ್ಲಿ ನಿಂತಿದ್ದ ಒಂದು ದೊಡ್ಡ ಬಾದಾಮಿ ಮರ. ಅದರ ಎತ್ತರದ ಕೊಂಬೆಯ ಮೇಲೆ ಮೈನಾ ಹಕ್ಕಿ ತನ್ನ ಗೂಡನ್ನು ಕಟ್ಟಿಕೊಂಡಿದ್ಲು. ಮೈನಾ ಹಕ್ಕಿ ಅಂದರೆ ಎಲ್ಲ ಹಕ್ಕಿಗಳಿಗೂ ಕರುಣೆ, ದಯೆ, ಜವಾಬ್ದಾರಿ ಎನ್ನುವುದರ ರೂಪ. ಅವಳಿಗೆ 2 ಪುಟ್ಟ ಮರಿಗಳು. ಅವು ಇನ್ನು ತನ್ನ ರೆಕ್ಕೆಗಳನ್ನು ಚಾಚಲೇ ಕಲಿತಾ ಇದ್ವು. ಮೈನಾ ಹಕ್ಕಿ ಅವುಗಳಿಗೆ ಹೂವು, ಕಾಯಿ, ಹುಳು ತಂದು ಕೊಡ್ತಾ ದಿನ ಕಳೀತಾ ಇದ್ಲು. ಅದೇ ಮರದ ಕೆಳಭಾಗದಲ್ಲಿ ಕಾಲು ಎಂಬ ಕಾಗೆ ತನ್ನ ಮನೆಯನ್ನು ಮಾಡಿಕೊಂಡಿದ್ದ. ಕಾಲು ತುಂಬ ಬುದ್ಧಿವಂತ, ಆದರೆ ಕೆಲಸಕ್ಕೆ ತುಂಬ ದೂರ. ಬೇರೆಯವರ ಸಹಾಯ ಕೇಳಿ ಹೊಂಚು ಹಾಕಿ ತಿನ್ನುವುದು ಅವನ ಕೆಲಸ. ಮೈನಾ ಹಕ್ಕಿ ಮತ್ತು ಕಾಲು ಒಟ್ಟಿಗೆ ಹಲವಾರು ಬಾರಿ ಆಹಾರ ಹುಡುಕಲು ಹೊರಡ್ತಾ ಇದ್ರು. ಅಲ್ಲಿಂದಲೇ ಅವುಗಳ ನಡುವೆ ಸ್ನೇಹ ಬೆಳೆದಿತ್ತು. ಮೈನಾ ಹಕ್ಕಿ ಯಾವಾಗಲೂ ತನ್ನ ಮರಿಗಳಿಗೆ ಆಹಾರ ತರುವಾಗ ಕಾಲುವಿಗೆ ಸಹ ಕೊಡುವುದನ್ನು ಮರಿತಾ ಇರಲಿಲ್ಲ. ಕಾಲು ತನ್ನ ಮಾತುಗಳಿಂದ, ನಗೆಯಿಂದ ಮೈನಾ ಹಕ್ಕಿಯನ್ನು ಓಲೈಸ್ತಾ ಇದ್ದ. ಮೈನಾ, ನೀನು ನನಗೆ ತಾಯಿ ಹಕ್ಕಿ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ ಅಂತ ಹೇಳ್ತಾ ಇದ್ದ ಕಾಲು. ಆದರೆ ಕಾಲುವಿಗೆ 2 ಮುಖ ಇತ್ತು. ಮೈನಾ ಹಕ್ಕಿಯ ಮುಂದೆ ಒಂದು ರೀತಿ, ಹಿಂದೆ ಮತ್ತೊಂದು ದ್ರೋಹ. ಕಾಲು ಕೆಲವು ದಿನಗಳ ಹಿಂದೆ ಒಂದು ಕಳ್ಳ ಕಾಗೆಯ ಜೊತೆ ಸೇರಿದ್ದ. ಹಣ್ಣಿನ ಗಿಡಗಳಲ್ಲಿ ಕಳ್ಳತನ, ಇತರ ಹಕ್ಕಿಗಳ ಮೊಟ್ಟೆ ಕದಿಯುವುದು, ಮರಿಗಳಿಗೆ ಬೆದರಿಕೆ ಹಾಕುವುದು ಇವೆಲ್ಲವೂ ಅವನ ಗುಂಪಿನ ಕೆಲಸ ಆಗಿತ್ತು. ಅವನಿಗೆ ಮೈನಾ ಹಕ್ಕಿಯ ಒಡನಾಟವು ಲಾಭದ ಹಾದಿಯಾಗಿತ್ತು. ಅವಳ ಊಟ, ಗೂಡು, ಮರಿಗಳು ಎಲ್ಲವೂ ಅವನಿಗೆ ಉಪಯೋಗವಾಗ್ತಾ ಇತ್ತು. ಒಂದು ದಿನ ದೂರದ ಹೊಲಕ್ಕೆ ಹಾರಿದ್ದಾಗ ಕಾಲು ತನ್ನ ಕಳ್ಳ ಸ್ನೇಹಿತೆಯೊಂದಿಗೆ ಬರ್ತಾನೆ. ಈ ಮೈನಾ ಹಕ್ಕಿಯ ಗೂಡು ಚೆನ್ನಾಗಿದೆ, ಮರಿಗಳನ್ನು ತಿನ್ನೋಣವಾ ಅಂತ ಆ ಕಳ್ಳ ಕಾಗೆ ಹೇಳುತ್ತೆ. ಆಗ ಕಾಲು ನಗ್ತಾ ಹೇಳ್ತಾನೆ, ಈಗ ಬೇಡ, ಅವಳು ನನಗೆ ಪ್ರತಿದಿನ ತಿನ್ನಲು ಕೊಡ್ತಾಳೆ. ಮುಂದೆ ಸ್ವಲ್ಪ ಹೆಚ್ಚು ಲಾಭ ಮಾಡಿಕೊಂಡು ನಂತರ ಗೂಡನ್ನು ದೂಡಿ ಹಾಕೋಣ. ಮೈನಾ ಹಕ್ಕಿ ಮರಳಿ ಬಂದಾಗ ಕಾಲು ತಲೆ ಬಿಸಿ ನಾಟಕವಾಡ್ತಾ ಕುಳಿತಿದ್ದ. ಮೈನಾ, ನನ್ನ ಕಾಲು ನೋವು, ನನಗೆ ಸ್ವಲ್ಪ ಹಣ್ಣನ್ನು ಕೊಡ್ತೀಯಾ ಅಂತ ಕೇಳ್ತಾನೆ. ಮೈನಾ ಹಕ್ಕಿ ತನ್ನ ಹಣ್ಣನ್ನು ಅವನಿಗೆ ನೀಡ್ತಾಳೆ. ಮೈನಾ ಹಕ್ಕಿ ಸ್ವಲ್ಪ ಸ್ವಲ್ಪವಾಗಿ ಹಸಿವಿನಿಂದ ಹಾಳಾಗ್ತಾ ಇದ್ದರೂ ತನ್ನ ಸ್ನೇಹಿತ ಕಾಲುವನ್ನು ಬಿಡಲು ಇಚ್ಛಿಸ್ತಾ ಇರಲಿಲ್ಲ. ಅವನ ಮೇಲೆ ನಂಬಿಕೆ ಇತ್ತು. ಒಂದು ರಾತ್ರಿ ಬಿರುಗಾಳಿ ಬಂದು ಮರಿಯೊಂದು ಕೊಂಬೆಯಿಂದ ಕೆಳಗೆ ಬೀಳಲು ತುದಿಗಾಲಲ್ಲಿ ಹಿಡಿದಿತ್ತು. ಕಾಲು ಹತ್ತಿರವಿದ್ರೂ ಸಹಾಯ ಮಾಡದೆ ನಗ್ತಾ ಕುಳಿತಿದ್ದ. ಮೈನಾ ಹಕ್ಕಿ ಮರಿಯನ್ನು ರಕ್ಷಿಸಿ ಮೇಲೆತ್ತಿಕೊಂಡ್ಲು. ಮೈನಾ ಹಕ್ಕಿ ತರ್ತಾ ಇರುವ ಹಣ್ಣುಗಳು ಕಾಣೆಯಾಗುತ್ತಿರುವುದನ್ನು ಗಮನಿಸಿದ್ಲು. ಅನುಮಾನ ಬಂದರೂ ಸ್ನೇಹದ ನೆಪದಲ್ಲಿ ಸುಮ್ಮನಾಗ್ತಾಳೆ. ಆ ರಾತ್ರಿ ಕಾಲು ತನ್ನ ಕಳ್ಳ ಗೆಳತಿಯ ಜೊತೆ ನಾಳೆ ಬೆಳಿಗ್ಗೆ ಅವಳ ಮರಿಗಳನ್ನು ಕದ್ದೊಯ್ಯೋಣ ಅಂತ ಪ್ಲ್ಯಾನ್ ಹಾಕ್ತಾನೆ. ಮರುದಿನ ಮೈನಾ ಹಕ್ಕಿ ಹಣ್ಣು ತರಲು ಹೋದಾಗ ಕಾಲು ತನ್ನ ಗೆಳತಿಯೊಂದಿಗೆ ಅವಳ ಗೂಡಿಗೆ ಹಾರ್ತಾನೆ. ಮರಿಯನ್ನು ಎತ್ತಿ ಹಿಡಿದ ಕ್ಷಣದಲ್ಲೇ ಮೈನಾ ಹಕ್ಕಿ ಹಾರಿಕೊಂಡು ಬರ್ತಾಳೆ. ಕಾಲುವಿನ ಕೊಕ್ಕಿನಲ್ಲಿ ತನ್ನ ಮರಿ ಕಾಣ್ತಾ ಇದ್ದ ದೃಶ್ಯ ನೋಡಿ ಅವಳ ಹೃದಯಕ್ಕೆ ಕಲ್ಲು ಬಡಿದಂತಾಗಿತ್ತು. ಕಾಲು, ನೀನು ಹೀಗೇನಾ? ನನ್ನ ಸ್ನೇಹ, ನಂಬಿಕೆ ಎಲ್ಲದಕ್ಕೂ ಮೋಸ ಮಾಡಿದ್ದೀಯಾ ಅಂತಾಳೆ ಮೈನಾ ಹಕ್ಕಿ. ಕಾಲು ನಗ್ತಾ ಹೇಳ್ತಾನೆ, ನಿನ್ನ ದಯೆಯನ್ನು ಬಳಸಿಕೊಂಡೆ, ನನಗೆ ನಿನ್ನಿಂದ ಬೇಕಾಗಿದ್ದು ಲಾಭ ಮಾತ್ರ. ಮೈನಾ ಹಕ್ಕಿ ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮರಿಯನ್ನು ಕಾಪಾಡಿಕೊಂಡ್ಲು. ಕಳ್ಳ ಕಾಗೆ ಓಡಿ ಹೋಯಿತು. ಕಾಲು ಮರದ ಕೆಳಗಡೆ ಬಿದ್ದು ಹೋದ. ಮೈನಾ ಹಕ್ಕಿ ಮರಿಗಳನ್ನು ಹಿಡಿದು ಹೇಳಿದ್ಲು, ಸ್ನೇಹ ನಂಬಿಕೆಗೆ ಅವಲಂಬಿತ, ಮೋಸ ಮಾಡಿದರೆ ಹೃದಯ ಒಡೆದು ಹೋಗುತ್ತೆ. ಕಾಲು ತನ್ನ ಸ್ನೇಹಿತೆ ಬಿಟ್ಟು ಹೋದ್ಲು ಅಂತ ಅಳುತ್ತಾ ಕುಳಿತಿದ್ದ. ಮೈನಾ ಹಕ್ಕಿ ಮರಿಗಳನ್ನು ತನ್ನ ಕೊಂಬೆಯ ಮೇಲೆ ಹಾರಿಸಿ ಹೇಳ್ತಾಳೆ, ಸ್ನೇಹಕ್ಕಿಂತ ನಂಬಿಕೆ ದೊಡ್ಡದು, ನಂಬಿಕೆಗೆ ದ್ರೋಹ ಮಾಡಿದರೆ ಸ್ನೇಹದ ಫಲ ನಾಶ. ಕಾಲಪ್ಪ ಮರದ ಕೆಳಗಡೆ ತನ್ನ ಹಾಳು ಸ್ನೇಹದ ಹೆಬ್ಬಾಗಿಲಿನಲ್ಲಿ ಒಂಟಿಯಾಗಿಯೇ ಉಳಿದ. ಈ ಕಥೆಯ ನೀತಿ, ಸ್ನೇಹ ನಂಬಿಕೆಯ ಮೇಲೆ ಬದುಕಬೇಕು, ಮೋಸ ಬಿಟ್ಟು ನೈತಿಕತೆಗೆ ಜಾಗ ಕೊಡಬೇಕು.